ಎಸಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಎಲ್ಲ ಪ್ರಕರಣಗಳು ಕೂಡ ಕ್ಲಿಯರ್ ಆಗಬೇಕು, ಅದು ಕೂಡ ಮಾರ್ಚ್ ಎಂಡಿಂಗ್ನಲ್ಲೇ ಕ್ಲಿಯರ್ ಆಗಬೇಕು ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು. ಯಾಕಂದರೆ ಇಷ್ಟು ದಿನಗಳ ಕಾಲ ಏನು ತುಂಬ ವಿಳಂಬ ಆಗ್ತಾ ಇತ್ತು, ಅದನ್ನು ಗಮನದಲ್ಲಿ ಇರಿಸಿಕೊಂಡು ಈ ರೀತಿಯಾದಂತಹ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಎಸಿ ನ್ಯಾಯಾಲಯದ ಬಾಕಿ ಪ್ರಕರಣಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಅಂತ್ಯದ ವೇಳೆಯಲ್ಲಿ ಎಲ್ಲ ಕೇಸ್ಗಳು ವಿಲೇವಾರಿಯನ್ನು ಗೊಳಿಸಬೇಕು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಕೇಸ್ ವಿಲೇವಾರಿ ಮಾಡಲು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈಗ 73,000 ಪ್ರಕರಣಗಳಿದ್ದು ಅದು 10,656ಕ್ಕೆ ಇಳಿಕೆ ಆಗಿದೆ. ಇನ್ನೂ ಕೂಡ 10,000ಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇದೆ. ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳು ದಾಖಲಾಗಿವೆ, ಅದು ಬಾಕಿ ಕೂಡ ಇದೆ. ಈ ಎಲ್ಲ ಹಳೆಯ ಪ್ರಕರಣಗಳನ್ನು ಕೂಡ ನೀವು ಮಾರ್ಚ್ ಎಂಡಿಂಗ್ನಲ್ಲಿ ಮುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಜಮೀನು ಒತ್ತುವರಿ ತೆರವಿಗೆ ಆದ್ಯತೆ ನೀಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಬೆಂಗಳೂರಿನಿಂದಾನೇ ಆರಂಭ ಆಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರುವಂಥದ್ದು. ಬೇರೆ ಕಡೆಯಿಂದಲ್ಲ, ಬೆಂಗಳೂರಿಂದಾನೇ ಆರಂಭ ಆಗಲಿ. ನ್ಯಾಯಾಲಯದಲ್ಲಿ, ಅದು ಕೂಡ ಎಸಿ ನ್ಯಾಯಾಲಯದಲ್ಲಿ ಏನು ಪ್ರಕರಣಗಳು ಬಾಕಿ ಇದೆ ಇನ್ನೂ ಕೂಡ ಆ ಪ್ರಕರಣಗಳು ಎಲ್ಲವೂ ಕೂಡ ಮಾರ್ಚ್ ಅಂತ್ಯದೊಳಗೇನೆ ಕ್ಲಿಯರ್ ಆಗಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಬೈರೇಗೌಡ ಅವರು. ಯಾಕಂದರೆ ಈ ಹಿಂದಿದ್ದಂತಹ ಸರ್ಕಾರ ಏನಿತ್ತು, ಈ ಪ್ರಕರಣಗಳನ್ನು ಕ್ಲಿಯರ್ ಮಾಡ್ದೇನೆ, ವಿಲೇವಾರಿ ಮಾಡ್ದೇನೆ ಹಾಗೆ ಇಟ್ಕೊಂಡಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ನಾವು ತುಂಬ ಸುಧಾರಿಸಿದ್ದೀವಿ. ದೊಡ್ಡ ಮಟ್ಟದ ಪ್ರಕರಣಗಳನ್ನು ಎಲ್ಲವನ್ನು ಕೂಡ ವಿಲೇವಾರಿ ಮಾಡಿದ್ದೀವಿ. 73,000 ಪ್ರಕರಣಗಳಿತ್ತು, ಅದನ್ನು ನಾವೀಗ ಇಳಿಕೆ ಮಾಡಿದ್ದೀವಿ. ಎಷ್ಟಕ್ಕೆ ಅಂತಂದರೆ 10,656 ಇಷ್ಟಕ್ಕೆ ಇಳಿಕೆ ಮಾಡಿದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಕೆ ಮಾಡಿದ್ದೀವಿ. ಇನ್ನೂ ಕೂಡ 10,000 ಪ್ರಕರಣಗಳು ಬಾಕಿ ಇವೆ, ಅದಕ್ಕಿಂತ ಜಾಸ್ತಿನೇ ಇವೆ. ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ. ಇದನ್ನು ಕ್ಲಿಯರ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಅಧಿಕಾರಿಗಳು ಕೂಡ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವ್ಯಾವ ಎಸಿ ಕೋರ್ಟ್ನಲ್ಲಿ ಎಷ್ಟೆಷ್ಟು ಪ್ರಕರಣಗಳಿವೆ ಅದೆಲ್ಲವನ್ನು ಕೂಡ ಜಿಲ್ಲಾವಾರು ತರಿಸಿಕೊಂಡು ಹೇಳಿರುವಂಥದ್ದು. ನೀವು ಮುಂದಿನ ದಿನಗಳಲ್ಲಿ ನನಗೆ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ಗಳಿವೆ ಎಸಿ ಕೋರ್ಟ್ನಲ್ಲಿ. ಅದು ನೀವು ಈ ಬೆಂಗಳೂರು ಎಸಿ ಕೋರ್ಟ್ಗಳಿಂದ ಶುರು ಮಾಡಿ, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳು ಏನಿದೆ, ಕೆಲವೊಂದು ಜಿಲ್ಲೆಗಳು ಅಲ್ಲೇನೇ ಜಾಸ್ತಿ ಪ್ರಕರಣಗಳು ದಾಖಲಾಗಿದೆ, ಅದನ್ನು ಕಡಿಮೆ ಮಾಡ್ತಾ ಹೋಗಿ ಆಮೇಲೆ ಬೇರೆ ಬೇರೆ ಜಿಲ್ಲೆಗಳನ್ನು ಗಮನಿಸಿ. ಎಲ್ಲವೂ ಕೂಡ ಆದೇಶದಂತೆಯೇ ಆಗಬೇಕು, ಪಾಲಿಸಬೇಕು. ಇಲ್ಲ ಅಂದರೆ ನಿಮ್ಮ ಮೇಲೆ ಕಟ್ಟುನಿಟ್ಟ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಹೇಳಿರುವಂಥದ್ದು ಈ ಒಂದು ವಿಚಾರ. ಯಾಕಂದರೆ ಹಳೆಯ ಪ್ರಕರಣಗಳೇನಿದೆ ಅವು ಹಾಗೆ ಬಿಟ್ಟರೆ ಹಾಗೆ ಹೋಗ್ಬಿಡುತ್ತೆ. ಇನ್ನು ಹೊಸ ಕೇಸ್ಗಳು ಬಂದಾಗ ಅದು ನೆನೆಗುದಿಗೆ ಬೀಳುತ್ತೆ. ಆ ಕೇಸ್ಗಳು ವಿಳಂಬ ಆಗ್ತಾ ಹೋಗುತ್ತೆ. ಜನರು ಅಲೆದಾಡಬೇಕಾಗುತ್ತೆ ಕೋರ್ಟ್ಗೆ. ಅವರಿಗೆ ಕಷ್ಟವನ್ನು ಕೊಡೋದು ಬೇಡ, ಬೇಗ ಬೇಗ ಕ್ಲಿಯರ್ ಮಾಡೋದ್ರಿಂದ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಅವರು ಕೋರ್ಟ್ ಕಚೇರಿಗೆ ಅಲೆದಾಡೋದು ತಪ್ಪುತ್ತೆ, ಅವ್ರನ್ನ ಸುಮ್ಮನೆ ನಾವು ಓಡಾಡಿಸೋದು ಬೇಡ ಅಂತ ಹೇಳಿ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಸರ್ಕಾರದ ಜಮೀನನ್ನು ಯಾರು ಒತ್ತುವರಿ ಮಾಡಿರ್ತಾರೋ ಅದನ್ನು ಕೂಡ ತೆರವು ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಅದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡಿ ನೀವು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತುಂಬ ಚುರುಕಾಗಿ ತಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಎಸಿ ಕೋರ್ಟ್ಗಳಲ್ಲಿ ಸುಮಾರು ವರ್ಷಗಳಿಂದ ಕೆಲವೊಂದು ಕೇಸ್ಗಳು ಪೆಂಡಿಂಗ್ ಇದೆ. ಬೇರೆ ಬೇರೆ ಕಾರಣ ಇರ್ಬೋದು, ಅದೇನೇ ಕಾರಣ ಇದ್ದರೂ ಕೂಡ ಅದೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಮಾಡಿ ಜನರಿಗೆ ತೊಂದರೆ ಆಗಬಾರ್ದು ಅದರಿಂದ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.